ಹಾಯ್ ಹಲೋ ನಮಸ್ಕಾರ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಎಪಿಸೋಡ್ ಆಗಿರುವಂತಹ ಬೃಂದಾವನ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನಾವು ಇಲ್ಲಿ ನೋಡೋಣ. ಇಲ್ಲಿ ಗಿರಿಜಾಗೆ ತುಂಬ ಟೆನ್ಷನ್ ಆಗಿಬಿಟ್ಟಿರುತ್ತೆ. ಅವಳು ಕೊಟ್ಟಿರುವಂಥ 2 ಕೋಟಿ ದುಡ್ಡು ಎಲ್ಲಿ ಮಿಸ್ ಆಗಿ ಹೋಗುತ್ತೋ, ಆಕಾಶಪ್ಪ ಬಂದ್ಬಿಟ್ಟು ಎಲ್ಲಿ ಅವಳನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ತಾಳೋ ಅನ್ನೋ ಒಂದು ಭಯ ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಅವಳು ಏನು ಮಾಡಿರ್ತಾಳೆ, ಹಾಲಲ್ಲಿ ಒಂದನ್ನು ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಿರ್ತಾಳೆ ಆಕಾಶಪ್ಪಂಗೆ, ಇವರು ಸಂಸಾರನ ಶುರು ಮಾಡಲಿ ಅನ್ನೋ ಅಂತ ಒಂದು ಇಂಟೆನ್ಷನಿಂದ. ಹಾಗೆ ಅದ್ರ ಈ ಬಗ್ಗೆ ಅವಳ ಫ್ರೆಂಡ್ ಹತ್ರ ಕಾಲ್ ಮಾಡಿಬಿಟ್ಟು ಅವಳಿಗೂ ರಾತ್ರಿ ಎಲ್ಲ ತಲೆ ತಿಂತಾಳೆ. ಅದಾದಮೇಲೆ ರಾತ್ರಿ ಆಕಾಶ ತುಂಬ ಬೇಜಾರು ಮಾಡ್ಕೊಂಡು ಹಾಗೆ ಮಲ್ಕೊಂಡ್ಬಿಡ್ತಾನೆ, ಹಾಲು ಕುಡಿಯೋದೇ ಇಲ್ಲ. ಈ ಕಡೆ ಪುಷ್ಪ ಅವನ ಯೋಚನೆಯಲ್ಲಿ ಸುಮ್ಮನೆ ಕುತ್ಕೊಂಡಿರ್ತಾಳೆ. ರಾತ್ರಿ ಫುಲ್ಲು ಚಳಿ ಆಗ್ತಾ ಇರುತ್ತೆ ಆಕಾಶ್ಗೆ. ಅವಾಗೊಂದು ಹೊತ್ತಿಗೆನ ಹೊತ್ತಿಸಿರ್ತಾಳೆ. ಸೊ ಹಾಗೆ ಬೆಳಗಾಗಿದ ಮೇಲೆ ಪುಷ್ಪ ಗಡಿಬಿಡಿಯಿಂದ ಎದ್ದೋಗ್ಬಿಡ್ತಾಳೆ. ಅಯ್ಯೋ ನಾನು ಇಷ್ಟೊತ್ತಾದರೂ ಎಚ್ಚರಣೆ ಆಗಿಲ್ವಾ ನನಗೆ, ನಾನು ಕಾಫಿ ತೊಗೊಂಬರ್ತೀನಿ ಅಂತ ಓಡೋಗ್ತಾಳೆ. ಅಷ್ಟರಲ್ಲಿ ಅವರನ್ನ ಆಕಾಶ್ಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಎಳ್ನೀರು ಕಾಯಿನ ತೊಗೊಂಬಂದಿರ್ತಾನೆ. ಆ ಎಳ್ನೀರು ಕಾಯಿ ನಿಂಬೆ ಹಣ್ಣು ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ತೊಗೊಂಬಂದಿರ್ತಾನೆ. ಹಾಗೆ ಗಿರಿಜಾಗೂ ಸಹ ಹೇಳಿರ್ತಾನೆ, ಅವ್ಳಿಗೆ ಕಾಫಿ ಕೊಡಬೇಡ, ಕಾಫಿ ಡೈಲಿ ಕುಡಿತಾರೆ, ಇವತ್ತು ನಮ್ಮ ತೋಟದಲ್ಲಿರೋಂಥ ಎಳ್ನೀರನ್ನೇ ಕುಡಿಲಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾನೆ. ಆವಾಗ ಪುಷ್ಪ ಕಾಫಿ ತೊಗೊಂಡು ಹೋಗುವಾಗ ಹೇಳಿದ್ದೆ ಅಲ್ವಾ ಗಿರ್ಜಾ ನನಗೆ ಎಳ್ನೀರು ಕೊಡು ಅಂತ ಹೇಳ್ತಾನೆ. ಆವಾಗ ಗಿರ್ಜಾ ಎಳ್ನೀರು ತೊಗೊಂಡು ಬರ್ತಾರೆ, ನೀವು ಕುಡೀರಿ ಅಂತ ಪುಷ್ಪ ಮತ್ತು ಗಿರಿಜಾಗೆ ಪುಷ್ಪ ಅವ್ರ ಅಣ್ಣ ಎಲ್ಲ ಹೇಳಿದಾಗ ತುಂಬ ಸಿಟ್ಟು ಮಾಡ್ಕೊಂಡು ಹೋಗ್ತಾನೆ ಆಕಾಶ. ಆವಾಗ ಪುಷ್ಪ ಹೊರಗಡೆ ಹೋಗ್ಬಿಟ್ಟು ಆಕಾಶನ ಮೀಟ್ ಮಾಡಿಬಿಟ್ಟು ಹೇಳ್ತಾಳೆ, ನಾನು ನಿಮಗೋಸ್ಕರ ಅಲ್ಲಿ ದಿನಾನು ನಾನು ಪ್ರೀತಿ ಅನ್ನೋಂಥ ಮುಖವಾಡನ ಹಾಕ್ಕೊಂಡು ಬದುಕ್ತಾ ಇದ್ದೀನಿ. ದಯವಿಟ್ಟು ನನಗೋಸ್ಕರ ಇವತ್ತೊಂದು ದಿನ ನನಗೆ ಒಂಥರ ಪ್ರೀತಿಯಿಂದ ಇರಿ. ನೀವು ಈ ಒಂದು ಚಿಕ್ಕ ನಗು, ಒಂದು ಚಿಕ್ಕ ಇದರಿಂದ ನಮ್ಮ ಅಣ್ಣನ ಮನಸ್ಸಲ್ಲಿ ತುಂಬ ಖುಷಿ ಉಂಟಾಗುತ್ತೆ. ನೀವೇನಾದರೂ ಸ್ವಲ್ಪ ಕೋಪ ಮಾಡಿಕೊಂಡ್ರು ನಮ್ಮ ಅಣ್ಣನ ಮನಸ್ಸಲ್ಲಿ ತುಂಬ ನೋವಾಗುತ್ತೆ. ನಮ್ಮ ಅಣ್ಣನ ಮನಸ್ಸು ನೋವಾಗೋದು ಅದು ನಿಮ್ಮ ಕಾರಣದಿಂದ ಆಗೋದು ನನಗಿಷ್ಟ ಇಲ್ಲ. ನಿಮ್ಮ ನಗು ತುಂಬ ಚೆನ್ನಾಗಿದೆ, ಈ ನಗುನ ಒಂಚೂರು ನಮ್ಮ ಅಣ್ಣನ ಹತ್ರ ತೋರಿಸಿ, ನಮ್ಮ ಜೀವನ ಚೆನ್ನಾಗಿದೆ ಅಂತ ನಾವು ತೋರಿಸ್ಕೊಳ್ಳೋಣ, ಅವ್ರು ನೆಮ್ಮದಿಯಾಗಿರ್ತಾರೆ ಅಂತೆಲ್ಲ ಹೇಳಿದಾಗ ಆಕಾಶ ಅದಕ್ಕೆ ಒಪ್ಕೊತಾನೆ. ಅದಾದಮೇಲೆ ಅವ್ನು ತುಂಬ ಚೇಂಜ್ ಆಗಿರೋರ ಥರ ಆ್ಯಕ್ಟಿಂಗ್ ಮಾಡ್ತಾನೆ. ಊಟಕ್ಕೆ ಅಂತ ಕರೀತಾರೆ. ಕರೆದಾಗ ಪುಷ್ಪ ಯೋಚನೆ ಮಾಡ್ತಾ ಇರ್ತಾಳೆ, ಹೆಂಗಪ್ಪ ಕರೆಯೋದು, ಇವ್ರು ನನ್ನ ಮೇಲೆ ಬೇರೆ ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡೋವಾಗ ಅವ್ನು ಡ್ರೆಸ್ ಹಾಕೊಂಡು ಬಂದ್ಬಿಟ್ಟು ಬನ್ನಿ ಊಟ ಮಾಡೋಣ ಅಂತ ಕರೀತಾನೆ. ಆವಾಗ ಕುತ್ಕೊಳ್ಳಿ ಅಂತ ಹೇಳಿದಾಗ, ಇಲ್ಲ ನನಗೆ ನಮ್ಮ ಮನೇಲಿ ಎಲ್ಲರ ಜೊತೆನೂ ಊಟ ಮಾಡಿಬಿಟ್ಟೆ ರೂಢಿ ಅಂತ ಹೇಳಿದಾಗ, ನಮ್ಮ ಮನೇಲಿ ಟೇಬಲ್ ಇಲ್ಲ ಅಂತ ಅವರನ್ನ ಹೇಳಿದಾಗ, ಪರವಾಗಿಲ್ಲ ನಾವು ನೆಲಕ್ಕೆ ಕೂತ್ಕೊಂಡೇ ಊಟ ಮಾಡೋಣ ಅಂತ ಹೇಳ್ತಾರೆ. ಅದು ನೋಡ್ಬಿಟ್ಟು ಪುಷ್ಪಂಗೆ ತುಂಬ ಖುಷಿಯಾಗ್ಬಿಡುತ್ತೆ, ಏನೋ ಒಂದು ಸ್ವಲ್ಪ ಇದು ಮಾಡ್ತಾ ಇದ್ದಾರಲ್ಲ ಅಂದ್ಬಿಟ್ಟು. ಹಾಗೆ ಅವ್ರು ಊರಿಗೆ ಹೊರಡ್ತಾ ಇರ್ತಾರೆ. ಊರಿಗೆ ಹೊರಡುವಾಗ ಪುಷ್ಪ ಅವ್ರ ಅಣ್ಣ ಹೇಳ್ತಾನೆ ಆಕಾಶ್ ಮತ್ತು ಪುಷ್ಪಂಗೆ, ನನಗೆ ನಿಮ್ಮನ್ನು ಕಳ್ಸ್ಕೊಡೋಕ್ಕೆ ಇಷ್ಟ ಇಲ್ಲ ಅಂತ. ಆವಾಗ ಆಕಾಶ್ ಹೇಳ್ತಾನೆ, ನನಗೂ ಸಹ ಹೋಗೋಕ್ಕೆ ಇಷ್ಟನೇ ಇಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ತುಂಬ ಖುಷಿಯಿಂದ, ಹಾಗಿದ್ರೆ ಇನ್ನೊಂದು 2 ದಿನ ಇದ್ದು ಹೋಗಿ ಅಂತ ಹೇಳ್ತಾರೆ ತುಂಬ ಖುಷಿ ಆಗ್ಬಿಟ್ಟು. ಇದರಿಂದ ಆಕಾಶ್ ನಿಜವಾಗ್ಲೂ ಚೇಂಜ್ ಆಗಿದ್ದಾನ ಅಥವಾ ಚೇಂಜ್ ಆಗಿರೋ ಥರ ಆ್ಯಕ್ಟಿಂಗ್ ಮಾಡ್ತಾನ, ಅವ್ರ ಅಣ್ಣ ಹೇಳಿರೋ ಮಾತಿಗೆ ಇನ್ನೊಂದು 2 ದಿನ ಪುಷ್ಪ ಅವ್ರ ಮನೆಯಲ್ಲೇ ಉಳ್ಕೊತಾನ ಅನ್ನೋದನ್ನು ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಮತ್ತು ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.